ಶ್ವೇತಾನವರ ತಾಯಿ ಲಕ್ಷ್ಮಿ. ನನಗೆ ತುಂಬ ಸಂತೋಷವಾಯಿತು. ಡಿಸ್ಟಿಂಕ್ಷನ್ ಬಂದೈತೆ ಅಂತಂದರೆ ನಿಜವಾಗ್ಲೂ ತುಂಬ ಸಂತೋಷವಾಯಿತು. ಆದರೆ ನಾವು ಕಷ್ಟಪಟ್ಟು ಓದಿಸಿದ್ದಕ್ಕೆ ಇಷ್ಟು ದಿನ ಕಲಿಸಿದ್ದಕ್ಕೆ ನಮಗೆ ನಮ್ಮ ಮಗಳು ಈ ಥರ ಬಂದಿದ್ದಾಳಲ್ಲ ಅಂತ ನಿಜವಾಗ್ಲೂ ಜಾಸ್ತಿ ಖುಷಿ ಆಗೋಯ್ತು. ನನ್ನ ದೊಡ್ಡ ಮಗಳನ್ನ ಇಲ್ಲೇ ಸೇರಿಸಿದ್ದು. ಅವಳಿಗೆ ತುಂಬ ಚೆನ್ನಾಗಿ ಓದಿದ್ದಾಳೆ. ಪ್ರಿನ್ಸಿಪಾಲ್ ಹೇಳ್ತಾ ಇದ್ದಾರೆ, ಚೇತನ್ ಸರ್ ಹೇಳ್ತಾ ಇದ್ದಾರೆ, ಪುಷ್ಪ ಆದಂಗೆ ಚೇತನ ಆಗಬೇಕು, ಈ ಥರ ಓದಬೇಕು ಅಂತ ಹೇಳ್ತಾ ಯಾವಾಗ ಬಂದಿದ್ರು ಈ ಥರ ಓದಿಸ್ಬೇಕು ಅಂಥೇಳಿ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಆದರೆ ನಮಗೆ ತುಂಬ ಖುಷಿ ಆಗ್ತೈತೆ. ಆಮೇಲೆ ರಿಸಲ್ಟ್ ಬಂದಿದ್ದಿನ ಫೋನ್ ಮಾಡಿದ್ರು ನನ್ನ ಮಗಳು, ಎಷ್ಟಮ್ಮ ಬಂದೈತಮ್ಮ, ನನಗೆ ಹಿಂಗೆ 563 ಬಂದೈತೆ ಅಂತಂದ ತಕ್ಷಣ ನಂಗೆ ತುಂಬ ಖುಷಿ ಆಯಿತು. ಈ ಥರ ನನ್ನ ಮಗಳೇ ಅಲ್ಲ, ಎಲ್ಲರೂ ಈ ಥರನೇ ಓದಲಿ, ಈ ಥರನೇ ತುಂಬ ಮುಂದುವರಿಲಿ. ಯಾರೂ ಫೈಲ್ ಆಗೋದು ಬೇಡ. ಯಾಕಂದರೆ ವರ್ಷದವರೆಗೂ ಕಳಿಸಿರ್ತಾರೆ. ಫೈಲ್ ಆದರೆ ಅವ್ರಿಗೆ ಎಷ್ಟು ನೋವಾಗ್ತೈತೆ, ತಂದೆ ತಾಯಿಗೂ ನೋವಾಗ್ತೈತೆ, ಪೇರೆಂಟ್ಸ್ಗೂ ನೋವಾಗ್ತೈತೆ. ಅದಕ್ಕೆ ಯಾರಾದರೂ ಆಗಲಿ ಅವ್ರವ್ರ ತಗ್ಮಟ್ಟಿಗೆ ಎಲ್ಲರೂ ಪಾಸ್ ಆಗಲಿ, ಎಲ್ಲರೂ ಚೆನ್ನಾಗಿ ಓದಲಿ, ಪೇರೆಂಟ್ಸ್ಗೆ ಖುಷಿ ಆಗಬೇಕು, ಮತ್ತು ಸ್ಟೂಡೆಂಟ್ ಖುಷಿ ಆಗಬೇಕು, ಮತ್ತು ಇಲ್ಲಿ ಹೇಳ್ಕೊಟ್ಟಿರೋ ಟೀಚರ್ಗೂ ಖುಷಿ ಆಗಬೇಕು. ಇಂಥ ಮಕ್ಕಳಿದ್ರಪ್ಪ, ಚೆನ್ನಾಗಿ ಓದ್ರಪ್ಪ, ನಮಗೂ ಖುಷಿ ಆಯ್ತಪ್ಪ ಅನ್ನೋದು ಅವ್ರಿಗೆ ಹೆಮ್ಮೆ ಅನ್ನಿಸ್ಬೇಕು. ಮತ್ತು ನನ್ನ ಮಗಳು ಒಂದು 4 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿ ಮತ್ತು 8 ಗಂಟೆಗೆ ಬರ್ತಾಯಿತ್ತು. ಏನು ಕೊರ್ಲೈಲಿಂದ ಬಸ್ಸು, ಆ ಬಸ್ಗೆ ಹೋಗಿ ಒಂದು ಸೈಡ್ ಟಿಫನ್ ತಿಂತಾಯಿದ್ರು, ಒಂದು ಸೈಡ್ ಬಾಕ್ಸ್ಗೆ ಹಾಕ್ಕೊಂಬರ್ತಾಯಿದ್ರು. ಮತ್ತು ಇಲ್ಲಿ ಸ್ಪೆಷಲ್ ಕ್ಲಾಸ್ ಇಟ್ಕೊಂಡು 7 ಗಂಟೆಗೆ ಬಸ್ ಬರ್ತಾಯಿದ್ದಿಲ್ಲ ಅಂತ ಅವ್ರ ಅಪ್ಪ ಬಂದು ಕರ್ಕೊಂಡು ಹೋಗ್ತಾಯಿದ್ರು. ಅವಾಗೂ ಅಷ್ಟೇ 4 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಚೆನ್ನಾಗಿ ಓದ್ಕೊಂಡು, ನಾನು ಒಂದಿನೂ ಹೇಳಮ್ಮ ಶ್ವೇತಾ ಅಂತ ನನಗೆ ಬಸ್ಸಿಲ್ಲ, ಅವಳಷ್ಟು ಅವಳೆ ಎದ್ದೇಳಿ ಅವಳು ಚೆನ್ನಾಗಿ ಓದಿ ಇವಾಗ ಸಾರ್ ಹೇಳ್ದಂಗೆ ಡಿಸ್ಟಿಕ್ಗೆ 3ನೇ ಸ್ಥಾನ ಬಂದಿದ್ದಾರೆ ಅಂತ ಹೇಳ್ದಾಗ నాకు ಇನ್ನೂ ತುಂಬ ಖುಷಿ ಆಯಿತು. ನನ್ನ ಮಗಳೇ ಅಲ್ಲ, ಎಲ್ಲರ ಮಕ್ಕಳು ಹಿಂಗೆ ಓದಲಿ, ಚೆನ್ನಾಗಿ ಮುಂದುವರಿಲಿ. ಇವಾಗ ಸೆಕೆಂಡ್ ಪಿ ಸಿ ಓದ್ತಾರೆ ಅಷ್ಟೇ ಬಿಡು, ಸೆಕೆಂಡ್ ಪಿ ಸಿ ಪಾಸ್ ಹೋಗಿದ್ದೀನಿ, ಇನ್ನು ಮುಂದೆ ಏನು ಅಂತ ಹೇಳ್ತಾರೆ. ಇಲ್ಲ, ಅಷ್ಟು ಡಿಗ್ರಿಗೆ ಹೋದ್ಮೇಲೂ ಅಷ್ಟೇ ಚೆನ್ನಾಗಿ ಓದಲಿ, ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಲಿ. ಆವಾಗ ಅವರು ಏನೋ ಒಂದು ಕೆಲಸಕ್ಕೆ ಹೋದ್ಮೇಲೆ ನಮ್ಮ ತಂದೆ ನೋಡಪ್ಪ, ನನ್ನ ಮಗಳು ಇಷ್ಟು ಓದಿದ್ದಾಳೆ, ಒಂದು ಕೆಲಸಕ್ಕೆ ಹೋಗಿ ಇವತ್ತು ನಾವು ಅವ್ರ ದುಡಿಮೆ ನಾವು ಚೆನ್ನಾಗಿದ್ದೀರಿ ಅಂತ ಅವ್ರಿಗೆ ಅನಿಸ್ಬೇಕು. ಈ ಮಾತು ನಾನು ಹೇಳಿ ಎಲ್ಲರಿಗೂ ಪ್ರಿನ್ಸಿಪಾಲ್ಗೆ, ಚೇತನ್ ಸರ್ಗೆ, ಈ ಸರ್ಗೆ ಎಲ್ರಿಗೂ ನಮಸ್ಕಾರ ಹೇಳ್ತೀನಿ. ಎಷ್ಟೇ ಕೆಲಸ ಇದೆ, ನನಗೊಂದು ಕೆಲಸ ಹೇಳ್ತಾರಿಲ್ಲ ನಾನು ಓದಬೇಕಾದ್ರೆ. ನೆಕ್ಸ್ಟ್ ನಮ್ಮ ಕಾಲೇಜ್ ಬಂದರೆ ನಮ್ಮ ಕಾಲೇಜಲ್ಲಿ ಪ್ರಾಕ್ಟೀಸ್ ಪೇಪರ್ಸ್ ಅಂತ ಮಾಡಿದ್ರು. ಅದರಿಂದ ನನಗೆ ಆನ್ಯರ್ಗೇನು ಅಷ್ಟೊಂದು ಭಯ ಏನಾಗಿಲ್ಲ. ಬಿಕಾಸ್ ಯಾಕಂದರೆ ನಾವೆಲ್ಲ ಕ್ವಶನ್ಸ್ ಆಗಲಿ ಏನೇನಾಗಲಿ ಪ್ರಾಕ್ಟೀಸ್ ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಅದಕ್ಕೆ ನನಗೆ ಆನ್ಯರ್ಲಿ ಏನು ಅಷ್ಟೊಂದು ಭಯ ಆಗಿಲ್ಲ. ಬಟ್ ನಾನು ಯಾವುದೇ ಡೌಟ್ ಇರಲಿ, ಎಂಥ ಸಿಚುವೇಶನ್ ಎಂಥ ಟೈಮಲ್ಲೇ ಒಂದು ಲೆಕ್ಚರ್ಸ್ ಕೇಳಿದ್ರು ಅವ್ರು ನನಗೆ ಹೇಳ್ಕೊಡ್ತಾಯಿದ್ರು. ಅಂದರೆ ಎಲ್ಲ ಯಾವ ಡೌಟ್ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ರು. ನಮ್ಮ ಹೆಸರು ಮುನ್ಕೃಷ್ಣಪ್ಪ ಅಂತ, ಅಗಲಗುರ್ಕಿ. ನಾವು ದೊಡ್ಡ ಮಗಳಿಂದ ಚಿಕ್ಕಮಗಳೂರ್ವರೆಗೂ ಇಲ್ಲೇ ಓದಿಸಿರೋದು. SLCಯಲ್ಲಿ ಫಸ್ಟು ನಮ್ಮ ದೊಡ್ಡ ಮಗಳಿಗೆ ನನಗೆ ಕಾಲೇಜಿದು ಏನಂತ ನಮ್ಗೆ ಗೊತ್ತಿರಲಿಲ್ಲ, ಎಲ್ಲಿ ಸೇರಿಸ್ಬೇಕು ಅಂತ ನಾವು ಒದ್ದಾಡ್ತಾಯಿದ್ವಿ. ಆನಂದ್ ಸರು ಒಂದು ಇದರಲ್ಲಿ ಸಿಕ್ಕಿದ್ರು, ಸರ್ ಈ ಥರ ಇದೆ ಅಂತ, ನಾನು ಕಾಲೇಜ್ ಸೇರಿಸ್ಬೇಕು, ಈ ಥರ ಇದೆ ಅಂತಪ್ಪ, ಫಸ್ಟ್ ಮಗಳನ್ನ ಕಳಿಸು, ಆಮೇಲೆ ನಾವು ಮಾತಾಡೋಣ ಅಂತಂದರು. ಅವತ್ತಿಂದ ಇವತ್ತವರೆಗೂ ನಮ್ಮ 4 ಜನ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು, ನಮ್ಮೂರವರು ಎಲ್ಲ ಇಲ್ಲೇ ಸೇರಿಸಿ ಒಳ್ಳೆ ಎಜುಕೇಷನ್ ಕೊಡ್ತಾಯಿದ್ದಾರೆ. ಒಳ್ಳೆ ನಮಗೆ ಗೌರವ ಕೊಡ್ತಾಯಿದ್ದಾರೆ. ಒಳ್ಳೆ ಮಾರ್ಕ್ಸು ತೆಗಿತಾ ಇದ್ದಾರೆ ಇವರು ಮಕ್ಕಳು. ಒಳ್ಳೆ ಗುಡ್ ಜಾಬ್. ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಈ ಕಾಲೇಜಲ್ಲಿ ಪ್ರಾಕ್ಟೀಸ್ ಪೇಪರ್ ತುಂಬ ಯೂಸ್ ಆಯಿತು ನನಗೆ. ಅದರಿಂದ ನಾನು ಇಷ್ಟೊಂದು ಕಾಲೇಜ್ಗೆ ಟಾಪರ್ ಆಗೋದಕ್ಕೆ ನನಗೆ ತುಂಬ ಯೂಸ್ ಆಯಿತು ಪ್ರಾಕ್ಟೀಸ್ ಪೇಪರ್ಸ್. ಆ್ಯಂಡ್ ನಮ್ಮ ಪೇರೆಂಟ್ಸು, ನಮ್ಮ ಅಪ್ಪ ಅಮ್ಮ ಅಂಥ ಪೇರೆಂಟ್ಸ್ ಸಿಕ್ಕಿರೋದು ನಾನು ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಿದ್ದೀನಿ. ನಮ್ಮಪ್ಪ ಏನು ಕೇಳಿದ್ರು ನೋ ಅನ್ನೋದಿಲ್ಲ. ಆ್ಯಂಡ್ ನನಗೆ ಎಷ್ಟು ಓದಬೇಕಂದ್ರೂ ಓದಿಸ್ತಾರೆ, ಯಾವುದೇ ವಿಚಾರದಲ್ಲಾದರೂ ನನಗೆ ಸಪೋರ್ಟ್ ಮಾಡ್ತಾರೆ. ನಾನು ಹೇಗೆ ಓದ್ತಿದ್ದೆ ಅಂದರೆ, ಕ್ಲಾಸಲ್ಲಿ ಮಾರ್ನಿಂಗಿಂದ ಈವ್ನಿಂಗ್ ತನಕ ಕ್ಲಾಸ್ ಮಾಡ್ತಿದ್ರು, ಮತ್ತು ಅದನ್ನು ಹೋಗಿ ನಾನು ಒಂದ್ಸರಿ ರಿವೀಸ್ ಮಾಡಿದೆ. ಸೊ ಎವ್ರಿ ಡೇ ಹಂಗೆ ಮಾಡ್ತಿದ್ದೆ. ಸೊ ಅದರಿಂದ ನಮಗೆ ಆನ್ಲೈನ್ ಪ್ರಾಕ್ಟೀಸ್ ಪೇಪರ್ ಏನೋ ಮಾಡಿದ್ರು ನಮ್ಮ ಸೆಕ್ಷನ್ ಅವ್ರಿಗೆ, ಅದು ತುಂಬ ಯೂಸ್ಫುಲ್ ಆಯಿತು ನನಗೆ. ಲಕ್ಷ್ಮಿ ಅಂತ, ನನ್ನ ಮಗಳು ಯಶಸ್ವಿನಿ. ಈ ಕಾಲೇಜು ಯಾರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಮನೆಗಳ ಹತ್ರ ಬಂದು ನಮ್ಮನ್ನ ಈ ಕಾಲೇಜ್ ಸೇರಿಸಿ ಅಂತ ಹೇಳಿದ್ರು. ಈ ಅಕ್ಕಪಕ್ಕದವರೆಲ್ಲ ಏನು ಕಾಲೇಜ್ ಅದು ಬೇಡ, ಬೇರೆ ಎಲ್ಲಾದರೂ ಸೇರಿಸು ಅಂತ ಹೇಳಿದ್ರು. ನಮಗೆ ಸ್ವಲ್ಪ ಎಜುಕೇಷನ್ ಬಗ್ಗೆ ಇಲ್ಲಿ ಗೊತ್ತಾಯಿತು. ಅವರು ಇಲ್ಲೇ ಸೇರಿಸೋಣ ಬಿಡು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ರು. ಬೇಡ ಅಂದರೆ ನಾನು ಅಲ್ಲೇ ಸೇರ್ತೀವಿ ಅಂತ ನಮ್ಮ ಮಕ್ಕಳು ಹೇಳಿದ್ರು.
ಮತ್ತು ಅವರು ಟೀಚರ್ಸು ಅವರು ಎಲ್ಲ ಬಂದು ನಮ್ಮ ಮನೆಗಳ ಹತ್ರ ಇನ್ನೂ ಯಾರಾದರೂ ಇದ್ದರೆ ನಮಗೆ ಸೇರಿಸ್ರಿ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ ಅಂತ ಹೇಳಿದ್ರು. ಮತ್ತು ನಮ್ಮ SLC ಸ್ವಲ್ಪ ಕಮ್ಮಿ ತೆಗ್ದಿದ್ಲು ಮಾರ್ಕ್ಸು. ಮತ್ತು ಇಲ್ಲಿ ಫಸ್ಟ್ PUC ಸೇರಿದ ಮೇಲೆ ಅವರು ಚೆನ್ನಾಗಿ ಓದೋದು ನೋಡಿ ಮತ್ತು ಅಕ್ಕಪಕ್ಕದವರೆಲ್ಲ ನಾವು ಹೇಳಿದ್ವಿ ಈ ಥರ ಎಜುಕೇಷನ್ ಐತೆ ಹೋಗಿ ಅಲ್ಲೇ ಸೇರಿಸಿ ಅಂತ ನಾವು ಹೇಳಿದ್ವಿ. ಟೀಚರ್ಸು ಸರು ಅವರೆಲ್ಲ ಚೆನ್ನಾಗಿ ಪಾಠ ಹೇಳಿ ಅವ್ರಿಗೆ ಸ್ವಲ್ಪ ನಾವು ಮನೆಯಲ್ಲಿ ಇದು ಕೊಡ್ತಾಯಿದ್ವಿ, ಬೇಡ ನೀವು ಅಲ್ಲೇ ಸೇರಿ ಅಂತ. ಅವ್ರು ಬೇಡ ಅಂದ್ರೂ ನಾವು ಅಕ್ಕಪಕ್ಕದವರೆಲ್ಲ ಇಲ್ಲಿ ಹೇಳಿ ಅವ್ರಿಗೂ ಸ್ವಲ್ಪ ಇದು ಮಾಡಿ ಒಂದು 10 ಜನ 20 ಜನ ಹಂಗೆ ಸೇರೋಂಗೆ ಮಾಡಿ ಇದು ಮಾಡಿದ್ವಿ. ಅವಳು ಏನು ಸ್ವಲ್ಪ ಡಲ್ಲೇ ಇದ್ಲು. ಮತ್ತು ಇವಾಗ ಸ್ವಲ್ಪ ಎಜುಕೇಷನ್ ಬಗ್ಗೆ ಎಲ್ಲ ನಂಗೆ ಚೆನ್ನಾಗಿ ಹೇಳ್ಕೊಡ್ತಾರೆ, ನಾನು ಅಲ್ಲೇ ಹೋಗ್ತೀನಿ ಅಂಥೇಳಿ ಇವಾಗ ನನ್ನ ತಂಗಿನೂ ಅಲ್ಲೇ ಸೇರಿಸು ಅಂತ ಹೇಳ್ತಾ ಇದ್ದಾರೆ. ಇವರು ಟೀಚರ್ಸು ಅವರು ಸ್ವಲ್ಪ ಮೋಟಿವೇಶನ್ ಮಾಡಿ ಅವ್ರಿಗೆ ಇದು ಕೊಟ್ಟು ಇವಾಗ ಇಷ್ಟು ಮಾರ್ಕ್ಸ್ ತೆಗೆದಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಇಷ್ಟೇ. ಫಸ್ಟ್ ಹೇಳ್ಬೇಕಂದ್ರೆ ನಾನು ಓದಿದ್ದೆ ಪ್ರಾಕ್ಟೀಸ್ ಪೇಪರಿಂದ. ನಾನು ಫಸ್ಟ್ ಸೆಕೆಂಡ್ PUCಯಲ್ಲಿ ಬಂದಮೇಲೆ ನಾನು ಓದ್ತಾ ಇರಲಿಲ್ಲ, ಕ್ಲಾಸ್ ಕೇಳ್ತಾ ಇದ್ದೆ, ಮನೆಗೆ ಹೋಗ್ತಾ ಇದ್ದೆ, ಹೋಮ್ವರ್ಕ್ ಏನಾದರೂ ಇದ್ದೆ ಬರೀತಾ ಇದ್ದೆ, ಏನಾದರೂ ಮಂತ್ಲಿ ಟೆಸ್ಟ್ ಮಾಡ್ತಾಯಿದ್ರು, ಏನಾದರೂ ಇದ್ದೆ ಓದ್ಕೊತಾ ಇದ್ದೆ, ಮತ್ತು ಬಂದಿದ್ದು ಟೆಸ್ಟ್ ಬರೀತಾ ಇದ್ದೆ. ಮಂತ್ಲಿ ಟೆಸ್ಟಲ್ಲೂ ಚೆನ್ನಾಗೇ ಬರ್ತಾಯಿತ್ತು. ಆಮೇಲೆ ನಾನು ಯಾಕೆ ಈ ರೀತಿ ಮಾರ್ಕ್ಸ್ ತೆಗೆದೆ ಅಂದರೆ ಒಂದು ರೀಸನ್ ಇದೆ. ನಮ್ಮ ಅಕ್ಕ ಸೆಕೆಂಡ್ PUCಯಲ್ಲಿ 521 ಮಾರ್ಕ್ಸ್ ತೆಗೆದ್ರು. ನಾನು ಅವಾಗ SLC ಇರಬೇಕಾದ್ರೆ 441 ಮಾರ್ಕ್ಸ್ ಬಂತು. ಅವಾಗ ಅವಳು ಯಾವಾಗಲೂ ಒಂಥರ ರೇಗಿಸ್ತಾ ಇದ್ಲು, ನನಗಿಂತ ಕಮ್ಮಿ ಬಂದಿದೆ ನಿಂದು, ನನಗಿಂತ ಕಮ್ಮಿ ಬಂದಿದೆ ಅಂತ. ನಾನು ಹೇಳ್ತಾ ಇದ್ದೆ ನಾನು ಸೆಕೆಂಡ್ PUCಯಲ್ಲಿ ತೆಗೆದು ತೋರಿಸ್ತೀನಿ ಅಂತ. ಆಮೇಲೆ ಸೆಕೆಂಡ್ PUC ಬಂದಮೇಲೆ ನಮ್ಮ ಅಪ್ಪ ಅಮ್ಮ ಹೇಳ್ತಾಯಿದ್ರು, ಅವಳಿಗಿಂತ ನೀನು ಕಮ್ಮಿನೇ ಬರುತ್ತೆ, ಅವಳಷ್ಟು ಬರಲ್ಲ ನೀನು, ಹಂಗೆ ಹಿಂಗೆ ಅಂತ. ಆಮೇಲೆ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ಹಾಲೆಲ್ಲ ಕರೆದು, ಅಪ್ಪ ಹಾಲು ಕರೆಯಲ್ಲ, ಅವ್ರಿಗೆ ಕಾಲು ಸ್ವಲ್ಪ ನೋವಿದೆ, ಅದರಿಂದ ನಾನು ಕರೆದು ನಾನು ಅಮ್ಮ ಎಲ್ಲ ಕೆಲಸ ಮಾಡಿ ಕರೆಕ್ಟಾಗಿ 5 ಗಂಟೆಗೆ ಪ್ರಾಕ್ಟೀಸ್ ಪೇಪರ್ ಸ್ಟಾರ್ಟ್ ಆದಮೇಲೆ ಕರೆಕ್ಟಾಗಿ 5 ಗಂಟೆ ಕುತ್ಕೊತಾ ಇದ್ದೆ, 6:15 ಮುಗಿಸ್ತಾ ಇದ್ದೆ. ಬಂದು ಕಾಲೇಜಿಗೆ ಬರ್ತಾಯಿದ್ದೆ, ಟಿಫನ್ ಮಾಡಿದ್ವಿ, ಇಲ್ಲಿ ಆರಾಮಾಗಿ ಬೆಳಿಗ್ಗೆ ಪ್ರಾಕ್ಟೀಸ್ ಪೇಪರ್ ಮಾಡ್ತಾಯಿದ್ರು, ಬರಿತಾ ಇದ್ದೆ. ನಾನು ಓದಿರೋದೆಲ್ಲ ನೆನಪು ಬರ್ತಾಯಿತ್ತು. ಹೇಳ್ಬೇಕು ಅಂದರೆ ಸರ್ ಅವ್ರು ಈ ಥರ ಪ್ರಾಕ್ಟೀಸ್ ಪೇಪರ್ ಮಾಡಿರೋದ್ರಿಂದನೇ ನಾನು ಇಷ್ಟೊಂದು ಮಾರ್ಕ್ಸ್ ತಗೊಂಡಿದ್ದೀನಿ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಗಂಗರಾಜ್ ಅಂತ, ನಮ್ದು ಬಂದು ಒಡ್ರೆಪಳ್ಳಿ ಅಂತ. ಆದ್ರೂ ನನ್ನ ಮಗಳು ಏನು ಕೆಲಸ ನಾವು ಹೇಳ್ತಾ ಇಲ್ಲ, ಚೆನ್ನಾಗಿ ಓದ್ದು ಶಶಿಕಳನವರು ಓದ್ತಾ ಇದ್ರು. ನಮ್ಮ ಸಾರ್ ಅವರು ಚೆನ್ನಾಗಿ ಓದ್ಕೊಟ್ರು. ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಓದಕ್ಕೆ ನಮ್ಗೆ ಎಷ್ಟೋ ಖುಷಿ ಆಯ್ತು. ನಾವು ಅಷ್ಟು ಓದಿಲ್ಲ, ನನ್ನ ಮಗಳು ಬರ್ತಾ ಇದ್ದಕ್ಕೆ ನಮ್ಗೆ ಎಷ್ಟೋ ಖುಷಿ ಆಯ್ತು, ಎಷ್ಟೋ ಹೆಮ್ಮೆ ಆಯ್ತು ನಮ್ಗೆ. ಧನ್ಯವಾದಗಳು. ಈ ಕಾಲೇಜ್ ಯಾವ ಸಪೋರ್ಟ್ ಚೆನ್ನಾಗಿ ಮಾಡ್ತೀನಿ. ಬಂದಿದೆ ಮಾರ್ಕ್ಸ್ ಬಂದಿರೋದು 569 ಬಂದಿದೆ ಸರ್. ಶಶಿಕಳ. ನಿಮ್ಮ ಮಗು ಯಾವ ರೀತಿ ಟೀಚರ್ಸ್ ಬಗ್ಗೆ ಏನಾದ್ರು ಹೇಳ್ತಿತ್ತ? ಹೇಳ್ತಾ ಇದ್ರು, ಒಳ್ಳೆ ಇದಕ್ಕ ಒಳ್ಳೆ ಕ್ರೋಸ್ ಕೊಡ್ತಾ ಇದ್ರು, ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಅಂತ ಅವ್ರು ಹೇಳ್ತಾ ಇದ್ರು. ಗಂಗರಾಜು ಅಂತ. ನಮ್ದು ಬಿಡುಗನಹಳ್ಳಿ ಅಂತ. ಸೌಮ್ಯ ಅವರು ತಂದೆಯವರು. ನಾವು ಇಲ್ಲಿ ಆಕಾಶ್ ಕಾಲೇಜಲ್ಲಿ ಸಾರು ಎಲ್ಲ ಬಂದು ನಮ್ಮೂರಿಗೆ ನಾವು ಚೆನ್ನಾಗಿ ಪಾಠ ಮಾಡ್ತೀರಪ್ಪ, ನಿಮ್ಮೂರವರು ಒಂದಿಬ್ಬರು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ನಿಮ್ಮ ಮಕ್ಕಳನ್ನ ಅಲ್ಲೇ ಸೇರಿಸ್ರಿ ಅಂದ್ರು. ಅವ್ರಿವ್ರು ಚಿಕ್ಕದ ಕಾಲೇಜಲ್ಲಿ ಬೇಡ ಅಂದ್ರು, ನಾವಾದ್ರೂ ಇಲ್ಲೇ ಸೇರಿಸಿದ್ರೆ ನಮ್ಮ ಮಗಳು ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ, ಸಾರುಗಳನ್ನು ಚೆನ್ನಾಗಿ ಪಾಠ ಮಾಡಿದ್ದಾರೆ. ಅದನ್ನ ನಮ್ಗೆ ಹೆಮ್ಮೆ ಅನಿಸ್ತದೆ ಸರ್. ಹೇಗ ಅನಿಸ್ತದೆ ನಿಮ್ ಮಗು ಚೆನ್ನಾಗಿ ಮಾರ್ಕ್ಸ್ ತೆಗೆದಿಲ್ಲ, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದೀನಿ? ಮುಂದೆ ನಾವು ಅದೇ ಇನ್ನ ಚೆನ್ನಾಗಿ ಓದಿಸಿ ಒಂದು ಕೆಲ್ಸಕ್ಕೆ ಕಳ್ಸೋಣ ಅಂತಿದ್ದೀವಿ ಸರ್. ಪಾಠ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮಗಳು 94% ಬಂದೈತೆ, 566 ಮಾರ್ಕ್ಸ್ ತೆಗೆದಿದ್ದಾರೆ. ನಮ್ಗೆ ಹೆಮ್ಮೆ ಅನಿಸ್ತದೆ ಸರ್. ಮುಂಚೆ ಸೇರಿಸೋದಕ್ಕಿಂತ ಮುಂಚೆ ಈ ಕಾಲೇಜ್ ಮೇಲೆ ವಿಶ್ವಾಸ ಇತ್ತ ನಿಮ್ಗೆ? ನಮ್ಗೇನು ಇರಲಿಲ್ಲ ಸರ್. ಆಮೇಲೆ ಸಾರ್ ಅವರು ಬಂದ್ಬಿಟ್ಟು ಹಿಂಗ್ ಸೇರಿಸ್ರಿ, ನಾವು ಚೆನ್ನಾಗಿ ಪಾಠ ಮಾಡ್ತೀವಿ ಸರ್, ನಿಮ್ಮೂರವರು ಒಂದಿಬ್ಬರು ಇಲ್ಲೇ ಓದ್ತಾ ಇದ್ದಾರೆ, ಒಳ್ಳೆ ಅವ್ರಿಗೆ ಏನು ಬರ್ತಾನೆ ಇರಲ್ಲ, ಒಳ್ಳೆ ನಾವು ಪಾಠ ಮಾಡಿದ್ರಿ, ಮಾರ್ಕ್ಸು ಚೆನ್ನಾಗಿ ತೆಗ್ದಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ನಾವು ಇಲ್ಲೇ ಸೇರಿಸಿದ್ರೆ ಚೆನ್ನಾಗಿ ಓದಿದ್ದಾರೆ. ಈಗ ವಿಶ್ವಾಸ ಬಂದಿದೆ ಕಾಲೇಜ್? ಬಂದಿದೆ ಸರ್, ಒಳ್ಳೆ ವಿಶ್ವಾಸ ಬಂದಿದೆ. ಇಲ್ಲೇ ಸೇರಿ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದಾರೆ ನಮ್ಮ ಹುಡುಗರೆಲ್ಲನು, ಪಾಠ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸಾರು ಅಂತ ನಾವೆಲ್ಲ ಸೇರೋರ್ಕ ನಾವ್ ಹೇಳ್ತೀವಿ ಸರ್. ನಮ್ಮ ಹೆಸರು ಅಶೋಕ್ ಅಂತ. ನಾವು ಲಾವಣ್ಯ ಅಂತ ಇನ್ನು ಸೇರಿಸಿದೀವಿ. ಫಸ್ಟು ಬೇರೆ ಕಾಲೇಜ್ ಸೇರಿಸಿದ್ವಿ, ಅಲ್ಲೇನೋ ಆಗ್ಲಿಲ್ಲ. ನಮ್ಮ ಮತ್ತೆ ಎಂಕೇಶ್ ಇಲ್ಲಿ ಸೇರಿಸಿದ್ವಿ. ಎಲ್ಲ ಕೋಚಿಂಗ್ ಎಲ್ಲ ಚೆನ್ನಾಗಿರ್ತಾರೆ, ಇಲ್ಲಿ ಪರವಾಗಿಲ್ಲ.
ಟೀಚರ್ಸ್ ಎಲ್ಲ ಹೇಳ್ಕೊಡ್ತಾರೆ ಸರ್. 600ಕ್ಕೆ 554 ಬಂದಿದೆ ಸರ್. ಮುಂದೆ ಅವ್ರ ಪ್ರಕಾರ ನೋಡೋಣ, ಏನು ಓದ್ತಾರೋ ಅದ್ಮೇಲೆ ನೋಡೋಣ ಸರ್. ಪರವಾಗಿಲ್ಲ, ಕೋಚಿಂಗ್ ಎಲ್ಲ ಚೆನ್ನಾಗಿದೆ ಸರ್.